ನೋಡಿ ರುಚಿ ರುಚಿಯಾದ ಕಟ್ಲೆಟ್ ಹೇಗೆ ಬಂದಿದೆ ನೋಡಿ. ಒಳಗೆಲ್ಲ ಈ ಬಾಳೆಹೂ ಮಸಾಲೆ ಎಲ್ಲ ಸೇರಿ ಹೇಗೆ ಕಾಣ್ತಾ ಉಂಟು. ಫ್ರೆಂಡ್ಸ್ ನೋಡಿ, ನಾನು ಇಷ್ಟೇ ಜಾಗದಲ್ಲಿ ಕೆಲವು ಬಾಳೆ ಗಿಡ ನಟ್ಟಿದ್ದೆ. ಅಂದರೆ ಒಂದು ವರ್ಷದ ಹಿಂದೆ ನಟ್ಟಿರೋದು. ಅದರಲ್ಲಿ ಕೆಲವೆಲ್ಲ ಗೊನೆ ಬಿಟ್ಟಿದೆ ನೋಡಿ. ಮಧ್ಯದಲ್ಲಿ ಇದೊಂದು ದೊಡ್ಡ ಗೊನೆ ಬಿಟ್ಟಿದೆ. ಹಾಗೆ ನೋಡಿ, ಆ ಕಡೆ ಒಂದು ಬಾಳೆಗೊನೆ ಬಿಟ್ಟಿದೆ, ಈ ಕಡೆ ಒಂದು ಬಿಟ್ಟಿದೆ. ಬಾಳೆಗೊನೆ ಒಳ್ಳೆ ಬೆಳೆದಿದೆ, ಇನ್ನು ತೆಗಿಲಿಕ್ಕೆ ಆಗಿದೆ. ತೆಗಿಯುವ ಇವತ್ತು. ನಂಗೆ ಎಟಾಕೋದಿಲ್ಲ, ನಾನು ಚೇರಲ್ಲಿ ಇಟ್ಟು ತೆಗೆಯುವುದು. ಯಬ್ಬಾ, ತುಂಬ ಭಾರ ಉಂಟು. ಅಂದರೆ ಕಡಿಬೇಕಾದ್ರೆ ಉಂಟಲ್ಲ, ನನಗೆ ಹಿಡಿಲಿಕ್ಕೆ ಆಗಲಿಲ್ಲ, ಹಾಗೆ ನೆಲಕ್ಕೆ ಬಿತ್ತಿದ್ದು ನೋಡಿ. ನಾನು ಈ ಹೂವನ್ನು ತೆಗೆದು ಒಂದೊಳ್ಳೆ ರೆಸಿಪಿ ಮಾಡುವ ಅಂತ. ನೋಡಿ, ಬಾಳೆ ಗಿಡದಿಂದ ಬಾಳೆ ಹೂವನ್ನು ತೆಗೆದಾಗಿದೆ. ಇನ್ನಿದನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಅದರಿಂದ ಕಟ್ಲೆಟ್ ಮಾಡುವ. ಈ ಸಿಪ್ಪೆಯನ್ನು ನಾನಿಲ್ಲಿ ಕಟ್ಲೆಟ್ಗೆ ಹಾಕ್ತಾ ಇಲ್ಲ. ನೋಡಿ, ಇದೆಲ್ಲ ಬೇಕಾಗ್ತದೆ. ಹಾಗೆ ನಾವಿಲ್ಲಿ ಸಿಪ್ಪೆ ತೆಗಿತಾ ತೆಗಿತಾ ಒಳಗೆ ಬಂದಾಗ ಫುಲ್ ವೈಟ್ ಇದು ಪೋರ್ಷನ್ ಸಿಗ್ತದೆ. ಬೊಂಬೆಯಲ್ಲಿ ಒಳಗಿನ ಪೋರ್ಷನ್ ಇಷ್ಟು ಸಿಕ್ಕಿತು ನೋಡಿ, ಇದು ಒಳ್ಳೆದುಂಟು. ಹಾಗೆ ನೀವು ಹೂ ಕೂಡ ತೆಗೆಯುವ. ನೋಡಿ, ಇದರ ಒಳಗಡೆದ್ದು ಒಂದು ಕಡ್ಡಿ ಥರ ಬರ್ತದೆ, ಅದನ್ನು ನಾವು ತೆಗಿಬೇಕು. ನೋಡಿ, ಈ ಕಡ್ಡಿ ಬೇಡ, ಇದನ್ನು ತೆಗೆದು ಎಲ್ಲದನ್ನು ಸಪರೇಟ್ ಮಾಡುವ. ಈ ಬೊಂಬೆಯಿಂದ ಮಾಡುವ ರೆಸಿಪಿ ಎಲ್ಲ ಸ್ವಲ್ಪ ಸ್ಪೆಷಲ್, ಅಂದರೆ ಹೆಚ್ಚಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ನಾವು ಈ ಬಾಳೆ ಗಿಡದ ಎಲ್ಲ ಐಟಮ್ಸನ್ನು ನಾವು ಯೂಸ್ ಮಾಡ್ತೇವೆ. ಎಲ್ಲ ಒಟ್ಟಿಗೆ ಇಟ್ಕೊಂಡು ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡುವ. ನೋಡಿ, ಈ ಥರ ನೀರಿಗೆ ಹಾಕಿಡುವ. ಅದರ ಕನೆರೆಲ್ಲ ಹೋಗ್ತದೆ ಮತ್ತು ಮೇಣ ಮೇಣ ಥರ ಇರ್ತದೆ ನೋಡಿ, ಅದೆಲ್ಲ ಹೋಗ್ತದೆ. ಇದನ್ನು ಸಹ ಹಾಗೆ ಕಟ್ ಮಾಡುವ. ನೋಡಿ, ಇದು ಬೇಗ ಕಟ್ ಮಾಡಲಿಕ್ಕೆ ಬರ್ತದೆ, ಅಂದರೆ ತೆಳುವೂ ಇರ್ತದೆ ನೋಡಿ. ನೋಡಿ, ಈ ಸಿಪ್ಪೆ ಎಲ್ಲ ಉಂಟಲ್ಲ, ಇದನ್ನು ಏನು ಬಿಸಾಕ್ಲಿಕ್ಕಿಲ್ಲ. ಇದರಿಂದ ಒಳ್ಳೆ ಚಟ್ನಿ ಮಾಡ್ತೇನೆ ನಾನು. ನೋಡಿ, ಇದನ್ನು ಚಂದ ತೊಳೆದು ನೀರೆಲ್ಲ ತೆಗೆದು ಬೇಯಲಿಕ್ಕೆ ಇಡುವ. ಒಂದು ಕುಕ್ಕರಲ್ಲಿ ಇಟ್ಟರೆ 1-2 ವಿಸಿಲ್ ಸಾಕಾಗ್ತದೆ. ನೋಡಿ, ನಾನಿಲ್ಲಿ ಒಂದು ಬಟಾಟೆಯನ್ನು 2 ಕಟ್ ಮಾಡಿ ಈ ಥರ ಇದರ ಒಳಗಡೆನೆ ಹಾಕೊಳ್ತೇನೆ. ಅದರ ಒಟ್ಟಿಗೆ ಈ ಬಾಳೆ ಹೂವನ್ನು ಕೂಡ ಕಟ್ ಮಾಡಿದ್ದು ಹಾಕೊಳ್ತೇನೆ. ಚೆಂದ ತೊಳೆದಾಗಿದೆ. ಈ ಥರ ಬೇಯಲಿಕ್ಕೆ ಇಡುವಾಗ ನಾವು ಇದಕ್ಕೆ ಸ್ವಲ್ಪ ಅರಶಿನ ಹಾಕುವ, ಒಂದು ಅರ್ಧ ಚಮಚದಷ್ಟು. ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಒಟ್ಟಿಗೆ ಬೇಯಲಿಕ್ಕೆ ಇಡುವ. ನಾನಿಲ್ಲಿ ಸ್ವಲ್ಪ ರವೆಯನ್ನು ತಗೊಂಡಿದ್ದೇನೆ, ನಮಗೆ ಕಟ್ಲೆಟ್ಟಿಗೆ ಲಾಸ್ಟಿಗೆ ಕೋಟ್ ಮಾಡಲಿಕ್ಕೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತೇನೆ. ಇಲ್ಲದಿದ್ದರೆ ನಮಗೆ ಕೋಟ್ ಮಾಡುವಾಗ ಉಂಟಲ್ಲ ಸಪ್ಪೆ ಸಪ್ಪೆ ಆಗ್ತದೆ. ಸ್ವಲ್ಪ ರವೆಗೆ ಉಪ್ಪನ್ನು ಸೇರಿಸಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಸರಿಯಾಗಿ ಮಿಕ್ಸ್ ಆಯಿತು. ನೋಡಿ, ನಮ್ಮ ಈ ಬಾಳೆ ಹೂವು ಚೆಂದ ಬೆಂದಿದೆ. ನೀರೆಲ್ಲ ತೆಗೆದು ಈ ಥರ ಒಂದು ಪಾತ್ರಕ್ಕೆ ಹಾಕೋಬೇಕು. ನೀರು ಸ್ವಲ್ಪ ಕೂಡ ಇರಬಾರ್ದು. ಬಟಾಟೆದ್ದು ಕೂಡ ಸಿಪ್ಪೆ ತೆಗೆಯುವ, ಒಟ್ಟಿಗೆ ಹಾಕೊಳ್ಳುವ. ಬಟಾಟೆ ಕೂಡ ಅರ್ಧ ಕಟ್ ಮಾಡಿ ಬೇಯಿಸೋದ್ರಿಂದ ಒಳ್ಳೆ ಬೆಂದಿದೆ ನೋಡಿ. ಸಿಪ್ಪೆ ತೆಗೆದು ಒಟ್ಟಿಗೆ ಹಾಕೊಳ್ಳುವ. ಇದನ್ನು ಸ್ವಲ್ಪ ಪುಡಿ ಮಾಡುವ, ಬಿಸಿ ಬಿಸಿ ಉಂಟು. ನೋಡಿ, ನಾವಿನ್ನಿದಕ್ಕೆ ಸ್ವಲ್ಪ ಅರಶಿನ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, 3/4 ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್, 3/4 ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡರ್ ಖಾರಕ್ಕೆ, ಒಂದು 3/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕುವ. ಸ್ವಲ್ಪ ಮಸಾಲೆ ಇದ್ದರೆ ಚೆನ್ನಾಗಿರ್ತದೆ. ಹಾಗೆಯೇ ಖಾರಕ್ಕೆ ನಾನು ಸ್ವಲ್ಪ ಇಲ್ಲಿ ಈ ಮೆಣಸನ್ನು ಕೂಡ ಹಾಕ್ಕೊಳ್ತೇನೆ. ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ.
ಸ್ವಲ್ಪ ಶುಂಠಿಯನ್ನು ಈ ಥರ ಜಜ್ಜಿಟ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದೆ ಇದರಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ ಇವಾಗಲೇ. ಹುಳಿಗೆ ನಾನಿಲ್ಲಿ ಒಂದು 3/4 ಸ್ಪೂನ್ ಆಗುವಷ್ಟು ಈ ಮೊಸರನ್ನು ಸೇರಿಸ್ತೇನೆ. ಸ್ವಲ್ಪ ಹುಳಿ ಮೊಸರು, ತುಂಬ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉದುರಿಸುವ. ಒಂದು 2 ಸ್ಪೂನ್ ಆಗುವಷ್ಟು ಇಲ್ಲಿ ಅಕ್ಕಿ ಪೌಡ್ರನ್ನು ಹಾಕ್ಕೊಳ್ತೇನೆ, ಅಂದರೆ ಈ ಅಕ್ಕಿ ಹಿಟ್ಟು. ನಮಗೆ ಇದು ಒಂದಕ್ಕೊಂದು ಅಂಟು ಬೇಕು ನೋಡಿ, ಹಾಗಾಗಿ ಈ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ತುಂಬ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇನ್ನಿಷ್ಟೆಲ್ಲ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡುವ. ತೆಳು ಅಂತೇಳಿ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು. ನಾನು ಮನೆಯಲ್ಲಿ ಇದ್ದ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು ಕಟ್ಲೆಟ್ ಶೇಪಲ್ಲಿ ಮಾಡಿಕೊಳ್ಳುವ, ಓವೆಲ್ ಶೇಪಲ್ಲಿ ಮಾಡುವ. ತುಂಬ ದಪ್ಪ ಬೇಡ. ಇದನ್ನು ಈ ರವೆಗೆ ಈ ಥರ ಹರಡಬೇಕು, ಅಂದರೆ ಎಲ್ಲ ಕಡೆಗೆ ರವೆ ಹಿಡಿಬೇಕು. ಮತ್ತು ಈ ಬಾಳೆಹೂ ನಾವು ಸ್ವಲ್ಪ ತಿನ್ನಬೇಕಂತ ಹೇಳ್ತಾರೆ, ನಮ್ಮ ಅಜ್ಜಿಯಂದ್ರೆಲ್ಲ ಹಾಗೆ ಹೇಳ್ತಿದ್ರು. ಅಂದರೆ ಅದರಲ್ಲಿ ಕನೀರಿನ ಅಂಶ ತುಂಬ ಇರ್ತದೆ ನೋಡಿ, ಆ ಕನೀರಿನ ಅಂಶ ನಮ್ಮ ಹೊಟ್ಟೆಗೆ ಬೀಳಬೇಕಂತೆ. ಅದಕ್ಕೋಸ್ಕರ ಆ ಹೂವಿದ್ದು ಚಟ್ನಿ ಎಲ್ಲ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಸ ರೆಸಿಪಿ. ನಾನು ಒಂದ್ಸಲ ಮಾಡಿ ನೋಡಿದ್ದೆ, ತುಂಬ ಚೆಂದ ಬಂತು. ಅದಕ್ಕೊಂದ್ಸಲ ವೀಡಿಯೋ ಮಾಡಿ ತೋರಿಸುವ ಅಂತೇಳಿ. ಸ್ವಲ್ಪ ಪಾನ್ ಮೇಲೆ ಈ ಥರ ಎಣ್ಣೆಯನ್ನು ಹಾಕೊಳ್ಳುವ. ಕಟ್ಲೆಟ್ಟಿಗೆ ಇಷ್ಟು ಎಣ್ಣೆ ಸಾಕಾಗ್ತದೆ, ಅಂದರೆ ಫ್ರೈ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಒಂದ್ಸಲಕ್ಕೆ ನಾವು 3 ಹಾಕಿದರೆ ಸಾಕು, ಅಂದರೆ ಅದನ್ನು ತಿರುಗಿಸಿ ಮತ್ತೆ ಫ್ರೈ ಮಾಡಲಿಕ್ಕೆ ಉಂಟು. ಮೀಡಿಯಮ್ ಉರಿ ಇಟ್ಕೊಳ್ಳುವ, ತುಂಬ ಇಟ್ಟರೆ ಅದು ಬೇಗ ಕಪ್ಪಾಗಿ ಬಿಡ್ತದೆ. ನೋಡಿ, ಇದನ್ನು ನಿಧಾನಕ್ಕೆ ತಿರುಗಿಸಿ ಹಾಕೊಳ್ಳುವ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆಂದ ಬೇಯಿಸಬೇಕು. ಒಂದು 2 ರಿಂದ 3 ನಿಮಿಷ ಆಗುವಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಿರುಗಿಸಿ ಹಾಕಿದರೆ ಆಯಿತು. ನೋಡಿ, ಎಲ್ಲ ಆಗಿದೆ. ನೋಡಿ, ನನ್ನ ಕಟ್ಲೆಟ್ ರೆಡಿಯಾಗಿದೆ. ನೋಡಿ, ರುಚಿ ರುಚಿಯಾದ ಕಟ್ಲೆಟ್ ಹೇಗೆ ಬಂದಿದೆ ನೋಡಿ. ಒಳಗೆಲ್ಲ ಈ ಬಾಳೆಹೂ ಮಸಾಲೆ ಎಲ್ಲ ಸೇರಿ ಹೇಗೆ ಕಾಣ್ತಾ ಉಂಟು, ಅಷ್ಟೇ ರುಚಿ ಇದೆ. ಇದಕ್ಕೆ ಸ್ವಲ್ಪ ಚಟ್ನಿ ಅಥವಾ ಸಾಸ್ ಏನಾದರೂ ಸೈಡಲ್ಲಿಟ್ಟು ಅದನ್ನು ಹಾಗೆ ತಿಂದರೆ ಅದರ ಮಜಾನೇ ಬೇರೆ, ತುಂಬ ಚೆಂದ ಇರ್ತದೆ. ವಾ, ನನಗೆ ನೋಡುವಾಗಲೇ ಅದುಂಟು ತಿನ್ಬೇಕಂತೇಳಿ ಆಗ್ತಿತ್ತು. ಅಂದರೆ ಅಷ್ಟು ಕಲರ್ಫುಲ್ಲಾಗಿ ಚೆಂದ ಕಾಣ್ತಿತ್ತು, ಟೇಸ್ಟ್ ಕೂಡ ಅಷ್ಟೇ ರುಚಿ ಉಂಟು. ನೀವು ಕೂಡ ಈ ಥರ ಮನೆಯಲ್ಲಿ ಬಾಳೆಗೊನೆ ಎಲ್ಲ ಬಿಟ್ಟರೆ ಅದರ ಹೂವೇನಾದರೂ ಸಿಕ್ಕಿದರೆ ಒಂದು ರೆಸಿಪಿ ಮಾಡಿಯೇ ನೋಡಿ, ತುಂಬ ಚೆಂದ ಬರ್ತದೆ. ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗ್ತದೆ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.